ಬರೀ ಸಾರು ಅಥವಾ ಸಾಂಬಾರು ಜೊತೆ ಅನ್ನ ಉಂಡು ಬೇಸರಾಗೈತೇನ್ರಿ. ಹಾಗಾದರೆ ನಾನು ಸಿಂಪಲ್ಲಾಗಿ ಒಂದು ಫಟಾಫಟ್ 5 ನಿಮಿಷದಲ್ಲಿ ಮಾಡುವಂಥ ಕಡಿಮೆ ಸಾಮಗ್ರಿ ಬಳಸಿ ಆಮೇಲೆ ರುಚಿಕರವಾದಂಥ ಬೆಳ್ಳುಳ್ಳಿ ಖಾರದ ಮಸಾಲೆ ಮಾಡ್ಕೊಂಬಂದೀನಿ. ಆ ಬೆಳ್ಳುಳ್ಳಿ ಖಾರದಿಂದ ಈ ಅನ್ನನ ಕಲಿಸ್ಕೊಂಡು ಬಂದೀನಿ. ಇದು ಒಂಥರ ಬೆಳ್ಳುಳ್ಳಿ ಅನ್ನದ ಥರನ, ಆದ್ರೆ ಇದಕ್ಕೆ ಭಾಳ ಏನು ಕೆಲಸ ಇಲ್ಲರಿ, 5 ನಿಮಿಷ ಸಾಕು. ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೆಂಗದ್ರಿ? ನಾನಂತೂ ಅಗದಿ ಮಸ್ತ್ ಅಂದ್ರೆ ಮಸ್ತ್ ಅದೀನಿ. ನಾನು ನಿಮ್ಮ ಉಮಾ ಪ್ರಕಾಶ್. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬ್ರು ಯಾರು ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಮುಂಬರೋ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ಬನ್ನಿ ಫ್ರೆಂಡ್ಸ್, ಹಂಗಂದ್ರೆ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಮಸಾಲೆ ಬೆಳ್ಳುಳ್ಳಿ ಖಾರಕ್ಕೆ ಏನು ಬೇಕಂತಂದರೆ, ಒಂದು ಡ್ರೈ ಆಗಿರೋಂಥ ಸಣ್ಣ ಜಾರ್ ಬೇಕು. ಇದು ಫುಲ್ ಡ್ರೈ ಆಗಿರಬೇಕು. ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಅಚ್ಚ ಖಾರ ಪುಡಿ ತೊಗೊಂಡೆ. ಅಚ್ಚ ಖಾರ ಪುಡಿ ನಾನು ಮನೆಯಲ್ಲಿ ಮಾಡಿದ್ದು, ಹಾಗಾಗಿ ಭಾಳ ಕೆಂಪೈತೆ ಕಲರ್. ಆಮೇಲೆ ಅದೇ ಅಳತೆಯಲ್ಲಿ ಬೆಳ್ಳುಳ್ಳಿ ತೊಗೊಂಡೆ. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡೀನಿ. ಆಮೇಲೆ ಬೆಳ್ಳುಳ್ಳಿ ನಾನು ಜವಾರಿ ಬೆಳ್ಳುಳ್ಳಿ ತೊಗೊಂಡಿನಿ, ಹಾಗಾಗಿ ಅದರದ್ದು ಟೇಸ್ಟ್ ಜಾಸ್ತಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ತರಿ ರುಬ್ಕೊಂಬಂದೆ. ಆಮೇಲೆ ಒಂದು ಪಾತ್ರೆಗೆ ಒಂದು ಅರ್ಧ ಬಟ್ಲಷ್ಟು, ಈಗ ನಾ ಯಾವ ಅಳತೆಯಲ್ಲಿ ತೊಗೊಂಡಿನಿ ಅಷ್ಟೇ ಅಳತೆಯಲ್ಲಿ ಎಣ್ಣೆ ಹಾಕ್ಕೊಂಡೆ. ಮತ್ತು ಅದಕ್ಕೆ 2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಮಾತ್ರ ಹಾಕ್ಕೋಬೇಕು, ಜೀರಿಗೆ ಏನು ಬೇಡ. ಅದು ಚಟಪಟ ಅಂತ ಸಿಡಿದ ತಕ್ಷಣ ಸ್ಟವ್ ಆಫ್ ಮಾಡಬೇಕು. ಒಂಚೂರು 1-2 ನಿಮಿಷ ಬಿಟ್ಟರೆ ಒಂಚೂರು ಬೆಚ್ಚಗಿರ್ಬೇಕು ಅಷ್ಟೇ, ಅದನ್ನು ಭಾಳ ಸುಡೋದೇನು ಬೇಡ. ಆಗ ಅದನ್ನು ರುಬ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಖಾರನ ಅದನ್ನು ಹಾಕ್ಕೊಂಡು ಸ್ವಲ್ಪ ಗಂಟೆಲ್ಲ ಒಡ್ಕೋಬೇಕು. ಅಂದ್ರೆ ಮಿಕ್ಸಿನಾಗ ಅದು ಒಂಥರ ಗಂಟಾಗಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಗಂಟು ಹೊಡ್ಕೊಂಡು ನೀಟಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿ ಮತ್ತು ಉಳಿದಂಥ ಬೆಳ್ಳುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋಬೇಕು. ಅಂದರೆ ಬಾಯಿಗೆ ಆಗಾಗ ಅನ್ನದಲ್ಲಿ ಕಲಿಸ್ಕೊಂಡು ತಿನ್ನುವಾಗ ಭಾಳ ಟೇಸ್ಟ್ ಆಗುತ್ತೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಸಿಟ್ಕೊಂಡೆ. ಇದನ್ನು ಕಲಿಸಿ ಒಂದು ಎರಡೆರಡು ಡಬ್ಬಿ ಒಳಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದು 15 ದಿನವರೆಗೂ ಕೆಡಂಗಿಲ್ಲ, ಏನಾಗಂಗಿಲ್ಲ. ಯಾಕಂದರೆ ಇದನ್ನ ಸ್ವಲ್ಪ ಬಿಸಿ ಮಾಡಿರ್ತೀವಲ್ಲ, ಹಾಗಾಗಿ ಕೆಡಂಗಿಲ್ಲ. ಇದನ್ನು ಬರೀ ಅನ್ನಕ್ಕಷ್ಟೇ ಅಲ್ಲ, ರೊಟ್ಟಿ ಜೊತೆ, ಚಪಾತಿ ಜೊತೆ, ಸೈಡ್ ಚಟ್ನಿ ಥರ ನಂಚ್ಕೊಂಡು ತಿನ್ನಕ್ಕೆ ಭಾಳ ಟೇಸ್ಟ್ ಆಗುತ್ತೆ. ದೋಸೆಗೂ ಸೂಪರ್. ಈಗ ನೋಡ್ರಿ, ಇದನ್ನು ಒಂದೇ 1 ಸ್ಪೂನಷ್ಟು ಒಂದು ಬಟ್ಲ ಅನ್ನಕ್ಕೆ ಹಾಕಿ ಕಲಸಿದ್ರೆ ಆಹಾ ಸ್ವರ್ಗ ರೀ. ಈ ಸಿಂಪಲ್ ಬೆಳ್ಳುಳ್ಳಿ ಅನ್ನದ ಜೊತೆ ಏನು ಕೊಟ್ಟರು ಬೇಡ ಅನಿಸುತ್ತೆ ಜೀವಕ್ಕೆ, ಹಂಗೆ ಟೇಸ್ಟ್ ಬರುತ್ತೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ. ಇದು ಅನ್ನ ಮಾಡುವಾಗ ಉಪ್ಪು ಹಾಕಿದರೆ ನೋಡ್ಕೊಂಡು ಹಾಕೋರಿ. ಆಮೇಲೆ ಇದನ್ನು ಒಂದೇ 1 ಸ್ಪೂನ್ ಹಾಕ್ಕೊಂಡ್ರೆ 1 ಬಟ್ಲ ಅನ್ನಕ್ಕೂ ಆಗುತ್ತೆ. ಮಧ್ಯಾಹ್ನ ಟಿಫಿನ್ ಬಾಕ್ಸಿಗನ ಕಟ್ಬೋದು. ಅಂದರೆ ಆಫೀಸ್ಗೆ ಹೋಗೋರಿಗೆಲ್ಲ ಈ ಥರ ಮಾಡಿ ಕಲಿಸಿ ಕೊಟ್ಟರೆ ಭಾಳ ಟೇಸ್ಟ್ ಆಗುತ್ತೆ. ಇದಕ್ಕೆ ಮತ್ತು ಮೇಲೆ ತುಪ್ಪನೂ ಹಾಕೋದು ಬೇಡ, ಏನೂ ಬೇಡ. ಇಷ್ಟು ರೆಡಿ ಇರುತ್ತಲ್ಲ ಈ ಬೆಳ್ಳುಳ್ಳಿ ಮಸಾಲೆ ಖಾರ, ಇಷ್ಟು 1 ಸ್ಪೂನ್ ಹಾಕ್ಕೊಂಡು ತಿಂದರೆ ಸಾಕಾಗುತ್ತೆ. ಇದು ಒಂಥರ ಅಜ್ಜಿ ಕೈ ತುತ್ತು, ಅಮ್ಮನ ಕೈ ತುತ್ತು ಎಲ್ಲ ನೆನಪಾಗುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಇದು ಕಲಸಿದ ಅನ್ನದ ಗತೆ ಇರುತ್ತೆ, ಭಾಳ ಟೇಸ್ಟ್ ಇರುತ್ತೆ ರೀ. ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗಾತಂತ ಕಮೆಂಟ್ನಲ್ಲಿ ನನಗೆ ತಿಳಿಸ್ರಿ. ಹಾಗೆ ಮುಂಬರುವ ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.